पति ब्रह्मचारी ಇದು ರೋಹನ್ ಮನೆ ಅಲ್ವಾ? ಅಪ್ಪ ಇಲ್ಲಿ ನೀನದು ಹೇಗೆ ಈ ಗುಲಾಬ್ ಕೈಯಿಂದ ತಪ್ಪಿಸ್ಕೊಳ್ತೀಯ ಅನ್ಕೊಂಡೆ. ಬೇಕಾದ್ರೆ ಸಿಂಹದ ಕಣ್ಣಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಈ ಗುಲಾಬ್ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅಪ್ಪ ಇದೇ ಫೋನಿಂದ ಫೋನ್ ಮಾಡಬೇಕು ಅಂತಿದ್ಯಲ್ವಾ ಪೊಲೀಸರಿಗೆ? ಕ್ಷಮಿಸ್ಬಿಡಿ ಗುಲಾಬ್ ಸಿಂಗ್ ಅವರೇ, ಇವನಿನ್ನು ಹುಡುಗ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ, ಕ್ಷಮಿಸ್ಬಿಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ವಾ ನಿನಗೆ? ನೋಡು, ಪೊಲೀಸ್ ನಿನ್ ಮುಂದೆನೆ ನಿಂತಿದ್ದಾರೆ. ಅದೇನ್ ಕಂಪ್ಲೇಂಟ್ ಮಾಡ್ಕೋತೀಯೋ ಮಾಡ್ಕೋ. ಗುಲಾಬ್ ಸಿಂಗ್ ತನ್ನ ಕಾನೂನು ತಾನೇ ಬರ್ಕೋತಾನೆ. ಆ ಕಾನೂನನ್ನ ಮುರಿಯೋರ್ಗೆ ಶಿಕ್ಷೆನೂ ಅವನೇ ಕೊಡ್ತಾನೆ. ಬೇಡ ಬೇಡ ಗುಲಾಬ್ ಸಿಂಗ್ ಅವರೇ, ಕ್ಷಮಿಸ್ಬಿಡಿ. ನಾನು ನಿಮ್ಮ ಮುಂದೆ ಕೈ ಮುಗಿತೀನಿ. ನೀವು ಹೂ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ನಾನು ಬೇಕಾದ್ರೆ ನಿಮ್ಮ ಚಪ್ಪಲಿ ತಲೆ ಮೇಲೆ ಇಟ್ಕೊಂಡು ಊರೆಲ್ಲ ಸುತ್ತಾಡ್ತೀನಿ. ಸರ್ ಪ್ಲೀಸ್ ನನ್ನ ಮಗನ್ನ ಕ್ಷಮಿಸ್ಬಿಡಿ. ಏಯ್, ಗುಲಾಬ್ ಸಿಂಗ್ ಎಲ್ರಿಗೂ ಒಂದು ಅವಕಾಶ ಕೊಡ್ತಾನೆ, ಮತ್ತು ಇವ್ನು ಆ ಒಂದು ಅವಕಾಶನ ಕಳ್ಕೊಂಡಿದ್ದಾನೆ. ಯಾವಾಗ ಶ್ರೀಕೃಷ್ಣ ನಿನ್ ಕಣ್ಣಿಗೆ ಕಟ್ಟಿರೋ ಆ ಪರದೆ ತೆಗಿತಾನೆ ನೋಡು, ಆವಾಗ ನಿನ್ ಸೊಕ್ಕು ಪೂರ್ತಿಯಾಗಿ ಅಡಗುತ್ತೆ ನೋಡು. ನಿನ್ ಜೊತೆ ಏನ್ ನಡೀತಿದೆಯಲ್ಲ ಅದು ಸರಿಯಾಗಿ ಆಗ್ತಿದೆ. ಇದೆಲ್ಲ ಏನಪ್ಪ? ಇದೆಲ್ಲ ಸುಳ್ಳು ಅಂತ ಹೇಳಿ ನಾನು ಬರೀ ಕನಸು ಕಾಣ್ತಿದ್ದೀನಿ ಅಂತ ಹೇಳಿ, ಚಿಕ್ಕ ವಯಸ್ಸಲ್ಲಿ ನೀವು ನನ್ನ ಜೊತೆ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ರಲ್ಲ ಹಾಗೆ ಅಂತ ಹೇಳಿ. ಯಾಕೆ ಅಂದ್ರೆ ನನ್ನಪ್ಪ ಯಾವತ್ತೂ ಹೀಗ್ ಮಾಡಲ್ಲ, ಯಾವತ್ತೂ ಕೂಡ. ನೀ ಇಲ್ಲೇನ್ ಮಾಡ್ತಿದೀಯ? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಮತ್ತೆ ಇದೆಲ್ಲ ಅಪ್ಪ, ನೀವ್ ನಿಮ್ ಗೊಂಬೆ ಮದ್ವೆನ ಅವಳು ಇಷ್ಟಪಟ್ಟವ್ರ ಜೊತೆಲಿ ಮಾಡ್ಬೇಕು ಅಂತಿದ್ರಿ ಅಲ್ವಾ? ಮತ್ ಯಾಕೆ ಈ ರೀತಿ ಮಾಡಿದ್ರಿ? ಯಾಕಪ್ಪ? ಯಾಕಂದ್ರೆ ನಾನು ಗುಲಾಬ್ ಸಿಂಗ್ ತನ್ನ ಮಕ್ಕಳ ಭವಿಷ್ಯನ ತನ್ನ ಕೈಯಾರೆ ಬರೆದಿರೋ ಗುಲಾಬ್ ಸಿಂಗ್. ಈ ಗುಲಾಬ್ ಸಿಂಗ್ ಅನುಮತಿ ಇಲ್ಲದೆ ಒಂದ್ ಎಲೆನೂ ಅಲ್ಲಾಡಕ್ ಸಾಧ್ಯ ಇಲ್ಲ. ನಾನು ನಿನ್ನ ಹಣೆ ಬರಹ ಬರೆಯೋನು. ನಾನು ನೀನು ನನ್ನ ಮಗಳಲ್ಲ, ನಾನು ಕೀ ಕೊಡೋ ಬೊಂಬೆ. ನಾನು ಎಷ್ಟು ಚಾವಿ ಕೊಡ್ತೀನೋ ನೀನು ಅಷ್ಟೇ ಆಡಕ್ ಸಾಧ್ಯ. ನಾನು ಎಲ್ಲಿ ಬೊಟ್ಟು ಮಾಡಿ ತೋರಿಸ್ತೀನೋ ನೀನು ಅಲ್ಲೇ ಹೆಜ್ಜೆ ಹಾಕಬೇಕು. ನೀನು ಪುರುಷೋತ್ತಮ್ ದಾಸ್ ಸೊಸೆ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಾದ್ಮೇಲೆ ಜಗತ್ತಿನ ಯಾವ ತಾಕತ್ತು ಅದನ್ನ ತಡೆಯೋಕ್ ಸಾಧ್ಯ ಇಲ್ಲ. ನಿನ್ನ ಹಣೆ ಬರದಲ್ಲಿ ಗತಿ ಕೆಟ್ಟವನ್ ಇಲ್ಲ. ಪುರುಷೋತ್ತಮ್ ದಾಸ್ ಮಗ ಇದ್ದಾನೆ. ನೀನು ಅವನ ಹೆಂಡತಿಯಾಗಿ ಅವನ ಜೊತೆ ಇರಲೇಬೇಕು. ಅಪ್ಪ, ನಾನ್ ನಿಮ್ಮನ್ನ ದೇವ್ರು ಅನ್ಕೊಂಡಿದ್ದೆ, ಮತ್ತೆ ನೀವು ನನ್ನನ್ನ ದೇವ್ರು ಅಂತಿದ್ಯಲ್ಲ. ನೀನು ಈ ದೇವ್ರ ನಿರ್ಧಾರನು ಒಪ್ಕೊಳ್ಳೇಬೇಕು.
ಭಗವಂತ ಅವ್ರ ಮಕ್ಳು ಖುಷಿನ ಹಾಳು ಮಾಡಲ್ಲ ಅಪ್ಪ. ಮಗಳೇ, ನೀನ್ ಯಾವ್ದನ್ನ ಸಂತೋಷ ಅನ್ಕೊಳ್ತಿದ್ಯಾ? ಅದ್ ಸಂತೋಷ ಅಲ್ಲ, ನೀನು ಸರ್ವನಾಶ ಆಗೋಗ್ತೀಯಾ. ನನಗ್ ಗೊತ್ತಿದೆ ನಿನ್ ಸಂತೋಷ ಯಾವ್ದ್ರಲ್ಲಿದೆ ಅಂತ. ನನಗ್ ಗೊತ್ತಿದೆ ನಿನಗೆ ಮತ್ತೆ ನಮ್ಮ ಮನೆತನಕ್ಕೆ ಏನ್ ಒಳ್ಳೇದು ಅಂತ. ನಾನು ರಾಜಕಾರಣಕ್ಕೆ ಕಾಲಿಡ್ತಿದ್ದೀನಿ ಅಂದ್ರೆ ಅದು ನನ್ನ ಮನೆತನಕ್ಕೆ, ನನ್ನ ಮಕ್ಕಳಿಗೋಸ್ಕರ. ನಿನ್ನ ಮದುವೆ ನನ್ನ ರಾಜಕಾರಣದ ಬದುಕಿನಲ್ಲಿ ಮೊದಲನೇ ಹೆಜ್ಜೆ ಆಗಿರುತ್ತೆ. ಹಾ, ನಾನು ನಿನಗೆ ಮೋಸ ಮಾಡಿದೆ. ಹುಷಾರಿಲ್ಲ ಅಂತ ನಾಟಕ ಮಾಡಿ ನಿನ್ನ ಓದನ್ನ ನಿಲ್ಲಿಸ್ದೆ. ಮೊಸಳೆ ಕಣ್ಣೀರ್ ಹಾಕ್ದೆ. ನಾನ್ ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೆ, IAS ಆಗಿ ತೋರಿಸ್ಬೇಕಂತಿದ್ದೆ. ಸುಳ್ಳು ಹೇಳೋ ಚಂಡ, ನಶೆಕ್ಕಿಂತ ಕೆಟ್ಟ ವ್ಯಸನ. ನಾನೇ ಈ ಹುಡುಗನ್ನ ನಿನ್ನ ಹತ್ರ ಹೆದರ್ಸಿ ಕಳ್ಸಿದ್ದಾಗಿತ್ತು. ನೀನು ಯಾವುದೇ ನಾಟಕ ಮಾಡಿದೆ ನಾನು ಹೇಳೋ ಹುಡುಗನ ಜೊತೆ ಮದ್ವೆ ಆಗ್ಲಿ ಅಂತ. ಒಂದ್ ಕೆಟ್ಟ ಹೆಂಗಸು ಮಗಳನ್ನ ನಾನು ಮದ್ವೆ ಆಗಕ್ಕಾಗಲ್ಲ. ಏನ್ ನಂಬಿಕೆ ಇಡ್ಲಿ? ನೀನ್ ನನ್ನ ಜೊತೆ ಇರ್ತೀಯಾ ಇಲ್ವಾ ಅಂತ? ಅಪ್ಪ, ನೀವ್ ಏನ್ ಹೇಳಿದ್ರೆ ನಾನು ಅದನ್ನ ಕೇಳ್ತೀನಿ. ನೀನೊಂದು ನಿರ್ಧಾರ ತಗೊಳ್ಬೇಕು ಮಗಳೇ. ಯಾವ ತರ ನಿರ್ಧಾರ ಅಪ್ಪ? ನನ್ನ ಪೊಲಿಟಿಷಿಯನ್ ಫ್ರೆಂಡ್ ಮಗನ ಜೊತೆ ಮದುವೆ ಆಗೋ ನಿರ್ಧಾರ. ಮಗಳೇ, ನೀನ್ ಇಲ್ಲಿವರೆಗೂ ಏನ್ ಜೀವನ ಬದುಕಿದೆಯಲ್ಲ, ಅದರ ಪ್ರತಿ ಪುಟಾನು ಈ ಗುಲಾಬ್ ಸಿಂಗ್ ಬರ್ದಿರೋದು. ನಿಮ್ಗೋಸ್ಕರ ನಾನು ಏನೇನೆಲ್ಲ ಮಾಡ್ಲಿಲ್ಲ. ಚಾಟ್ ಏಟ್ ಕೊಟ್ರೆ ನೆನ್ಪಿಟ್ಕೊಳ್ಳೋ ಹಾಕೊಡ್ತಾನೆ. ಎಂಥ ದೊಡ್ಡ ಆಟ ಆಡ್ಬಿಟ್ರು ಅಂದ್ರೆ, ಯಾವ ಹುಡುಗನ್ ನೀನ್ ಪ್ರೀತಿ ಮಾಡ್ತಿದ್ಯೋ, ಯಾರನ್ನ ಅಷ್ಟು ಇಷ್ಟಪಡ್ತಿದ್ಯೋ ಅವನೇ ನಿನ್ನನ್ ಬಿಟ್ಟು ಓಡೋಗ್ಬಿಟ್ಟ. ನಿಮ್ಮಪ್ಪನೇ ನಿನಗ್ ದೊಡ್ಡ ಶತ್ರು ಆದ. ಅವರೇ ಮೋಸ ಮಾಡಿ ನಿನ್ ಪ್ರೀತಿಗೆ ಬೆಂಕಿ ಹಚ್ಚಿದ್ದು. ಯಾವ ತಂದೆ ಅವಳ ಮಗಳ ಜೀವನನೇ ಹಾಳು ಮಾಡ್ತಾನೋ ಅವಳಕ್ಕಿಂತ ದುರಾದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರು ಇರೋದಿಲ್ಲ. ಈಗ ಗುಲಾಬ್ ಸಿಂಗ್ ಇಷ್ಟಪಟ್ಟ ಹುಡುಗನ ಜೊತೆ ಮದ್ವೆ ಆದ್ರೆ ಆ ಮಿನಿಸ್ಟ್ರು ಮನೆಯಲ್ಲಿ ನಾಯಿಗಿಂತ ಕೀಳಾಗಿ ಬದುಕಬೇಕಾಗುತ್ತೆ. ಹೆದರ್ಸಿ ಕಳಿಸಿದ್ದಾಗಿತ್ತು. ಯಾಕಂದ್ರೆ ನಾನು ಗುಲಾಬ್ ಸಿಂಗ್, ನಿನ್ನ ಹಣೆ ಬರದಲ್ಲಿ ಪುರುಷೋತ್ತಮ್ ದಾಸ್ ಮಗನೇ ಇರೋದು. ಸಾಕು ಸಾಕು. ಇಶಾ, ಅಮ್ಮ, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಆ ಜಂಬದ ಹುಡುಗಿಗೆ ಎಲ್ಲ ಸತ್ಯ ಹೇಳಿದ್ರಿ. ಇವಾಗ ಗೊತ್ತಾಗತ್ತೆ ಅವಳಿಗೆ. ಅವಳೇ ಮಹಾರಾಣಿ ಅನ್ಕೊಂಡ್ಬಿಟ್ಟಿದ್ಲು. ಈ ಮಹಾರಾಣಿ ಕೆಲ್ಸದವಳಾಗ್ತಾಳಲ್ಲ, ಅವಾಗ ಗೊತ್ತಾಗತ್ತೆ ಅವಳಿಗೆ ಮಹಾರಾಣಿಯಾಗಿ ಬೇರೆಯವ್ರ ಕೆಲ್ಸ ಕಿತ್ಕೊಳ್ಳೋದ್ರ ಫಲ ಏನು ಅಂತ. ರಿಯಾ, ನೀನ್ ಏನ್ ಮಾತಾಡ್ತಾ ಇದ್ಯಾ? ನೀನೇ ಒಂದ್ ಹುಡ್ಗಿಯಾಗಿ ಇನ್ನೊಂದ್ ಹುಡ್ಗಿ ಬಗ್ಗೆ ಮಾತಾಡ್ಬೋದಾ? ಮೊದ್ಲೇ ಅವಳ ಜೀವನ ಹಾಳಾಗೋಗಿದೆ, ಅದ್ರ ಮೇಲೆ ನೀನ್ ಶಾಪ ಬೇರೆ ಹಾಕ್ತಿದ್ಯಾ. ನಿಂಗ ಆ ಹುಡುಗಿ ಬಗ್ಗೆ ಚಿಂತೆನಾ? ನಮ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಒಂದ್ ವೇಳೆ ಗುಲಾಬ್ ಸಿಂಗ್ ಗೊತ್ತಾದ್ರೆ, ನಾವೇ ನಿಜ ಹೇಳಿದೀವಿ ಅಂತ ಗೊತ್ತಾಗ್ಬಿಟ್ರೆ ಅಂತೂ ಅವ್ನ್ ಏನ್ ಮಾಡ್ತಾನ ಅವನ್ಗೆ ಗೊತ್ತಿಲ್ಲ. ಅವನ್ ಸ್ವಂತ ಮಗಳಿಗೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂದ್ರೆ ಇನ್ ನಮ್ಮನ್ನೆಲ್ಲ ಏನ್ ಮಾಡ್ಬೋದು ಅವನು? ಯಜಮಾನ್ರು ಹೇಳಿ. ಯಜಮಾನ್ರೆ, ಏನು ಇಶಾಗೆಲ್ಲ ಸತ್ಯ ಗೊತ್ತಾಗೋಯ್ತಾ? ಸರಿ ಬಾಬುಜಿ, ನಾನು ಈಗಲೇ ಬರ್ತಾ ಇದ್ದೀನಿ. ತಾಯಮ್ಮ, ಏನ್ ಮಾಡ್ಬಿಟ್ಟೆ ನೀನು? ನಿನ್ ಸಮಾಧಾನಕ್ಕೆ ಅಂತ ಸ್ವಲ್ಪ ವಿಚಾರ ಹೇಳಿದ್ರೆ ನೀನು ಸೀದಾ ಹೋಗಿ ಇಶಾ ಮುಂದೆನೇ ಹೇಳ್ಬಿಡೋದಾ? ಒಂದ್ ವೇಳೆ ಈ ಎಲ್ಲ ವಿಚಾರ ಯಜಮಾನ್ರು ಗೊತ್ತಾಯ್ತು ಅಂದ್ರೆ ಅವ್ರು ನಮ್ಮನ್ನ ಬಿಡೋದಿಲ್ಲ. ಸೂರಜ್, ಮಗ ಸೂರಜ್. ಅಮ್ಮ, ನಿಂತ್ಕೋ. ಏ ಸೂರಜ್, ಅಮ್ಮ, ಅಮ್ಮ, ನಿಲ್ಲಪ್ಪ. ಸೂರಜ್, ಅಮ್ಮ, 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 ಅಯ್ಯೋ, ಅಯ್ಯೋ ಸತ್ತೋದೆ. ಅಯ್ಯೋ, ಅಮ್ಮ, ಅಮ್ಮ, ತಾಯಮ್ಮ. ಆರಾಮಾಗಿದ್ಯಾ? ಅಯ್ಯೋ ನನ್ನ ಕಾಲು.
ಅಣ್ಣ ನೀನೇನು ಹೆದರ್ಕೊಂಬೇಡ. ಅಮ್ಮನ ಜೊತೆ ಡಾಕ್ಟರ್ ಇದಾರಲ್ಲ, ನೀನೇನು ಟೆನ್ಷನ್ ತಗೊಂಬೇಡ. ಸರಳ ಆಂಟಿ ಹೆಂಗಿದ್ದಾರೆ? ಡಾಕ್ಟರ್ಸ್ ಏನಂದ್ರು? ಡಾಕ್ಟರ್ ಒಳಗಡೆ ಹೋಗಿದ್ದಾರೆ. ಅಂಕಲ್ ನೀವೇನು ಚಿಂತೆ ಮಾಡಬೇಡಿ, ಆಂಟಿ ಬೇಗ ಸರಿ ಹೋಗ್ತಾರೆ. ಡಾಕ್ಟರ್, ತಾಯಮ್ಮನ ಆರೋಗ್ಯ ಹೇಗಿದೆ ಇವಾಗ? ಅವ್ರ ಕಾಲಿನ ಮೂಳೆ ತುಂಬಾ ಸೂಕ್ಷ್ಮವಾಗಿತ್ತು. ಆಮೇಲೆ ಏಟ್ ಬಿದ್ದ ನಂತರ ಅವ್ರ ಕಾಲು ತುಂಬಾ ಡ್ಯಾಮೇಜ್ ಆಗಿದೆ. ಕಾಲಿನ ಆಪರೇಷನ್ ಮಾಡಬೇಕಾಗತ್ತೆ, ಅದು ಅರ್ಜೆಂಟ್ ಆಗಿ. ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಅವ್ರ ಜೀವನ ಪರ್ಯಂತ ನಡೆಯಕ್ಕಾಗಲ್ಲ. ಮಂಡಿ ಟ್ರಾನ್ಸ್ಪ್ಲಾಂಟ್ ಆದರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಅಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು? ರಾಮ್ 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 ರಾಮ್. ಈ ಹುಡುಗಿ ಎಷ್ಟೊತ್ತಾದ್ರೂ ಎಲ್ಲಿ ಹೋದ್ಲು? ಇವತ್ತವಳು ಮದುವೆ ಇದೆ. ಈ ವಿಷಯ ಗೊತ್ತಿದ್ರು ಅವಳ ಅಮ್ಮನ ತರ ಅವಳು ಓಡೋಗಿದ್ದಾಳೆ. ನೀನೇ ನಿಂತ್ಕೊಂಡು ಮುಖ ಮುಖ ನೋಡ್ತಾ ಇದೀಯಾ? ಆ ಗುಲಾಬಗ್ ಫೋನ್ ಮಾಡು. ಅಜ್ಜಿ ಅಜ್ಜಿ ಯೋಚನೆ ಮಾಡ್ಬಿಡಿ, ಬರ್ತಾಳೆ. ಇಶಾ, ಇಶಾ ಇಶಾ ನೀವು 10 ಲಕ್ಷ ರೂಪಾಯಿ ರೆಡಿ ಮಾಡಿ, ನಾನು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ತೀನಿ. ಡಾಕ್ಟ್ರೆ, ನಾವು ದುಡ್ಡನ್ನ ಅರೇಂಜ್ ಮಾಡ್ಕೋತೀವಿ, ನೀವು ಆದಷ್ಟು ಬೇಗ ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ. ಡಾಕ್ಟ್ರೆ, ನನ್ನ ಮಾತನ್ನು ನಂಬಿ ನಾವು ಆದಷ್ಟು ಬೇಗ ದುಡ್ಡನ್ನ ಅರೇಂಜ್ ಮಾಡ್ಕೋತೀವಿ. ನಮ್ಮ ಅತ್ತಿಗೆ ಪ್ರಾಣ ಉಳಿಸೋದಕ್ಕೆ ಮನೆ ಮಾರಾದ್ರೂ ದುಡ್ಡು ತಂದು ಕೊಡ್ತೀವಿ. ಆಪರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಸರ್. ಬೇಕಾದ್ರೆ ಮನೆ ಪೇಪರ್ಸು ತಂದಿಲ್ಲ, ಆಸ್ಪತ್ರೆಯಲ್ಲಿ ಕೊಟ್ಟಿರ್ತೀನಿ ಸರ್. ಆದಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ಪ್ಲೀಸ್. ನೋಡಿ, ನಿಮ್ಮ ಆತಂಕ ನಮಗೆ ಖಂಡಿತ ಗೊತ್ತಾಗುತ್ತೆ, ಆದರೆ ನಮಗೂ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕಾಗತ್ತೆ. ನೀವು ಯಾವಾಗ ದುಡ್ಡು ಕಟ್ತೀರೋ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಇಶಾ 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 ಏನಾಯ್ತು ಇವಳಿಗೆ? ನನ್ನ ಮತ್ತು ನನ್ನ ಕುರ್ಚಿ ಮಧ್ಯ ಬರೋಕ್ ಪ್ರಯತ್ನ ಪಡ್ತಿದ್ಲು. ಚಿಂತೆ ಮಾಡಬೇಡಿ, ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾಳೆ. ಆದ್ರೆ ಈ ಸ್ಥಿತಿಲಿ ಅವಳು ಮಂಟಪದಲ್ಲಿ ಹೇಗ್ ಕೂತ್ಕೊಳ್ತಾಳೆ? ಎದ್ರೆ ಸರಿ, ಇಲ್ಲ ಅಂತಂದ್ರೆ ಹೀಗೆ ಮಂಟಪಕ್ಕೆ ಕರ್ಕೊಂಡ್ಬಂದು ಕೂರಿಸಿ. ಆದರೆ ಸಪ್ತಪದಿ ಇವತ್ತೇ ತುಳಿಬೇಕು. ಹಾ, ಮತ್ತೆ ಚೆನ್ನಾಗಿ ಅಲಂಕಾರ ಮಾಡಿ ಅವಳನ್ನ. ಹೇಳಿಸ್ಲಿಲ್ವಾ ನನ್ ಮಗ ಏನ್ ಹೇಳ್ದ ಅಂತ? ಈ ದುರಂಕಾರದವಳನ್ನ ಕರ್ಕೊಂಡೋಗಿ ರೆಡಿ ಮಾಡು. ನೀವೆಲ್ಲರೂ ಇನ್ನೊಂದು ವಿಷಯ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡಿ. ಇವತ್ತು ಯಾರಾದರೂ ನನ್ನ ಮತ್ತು ನನ್ನ ನಿರ್ಧಾರದ ಮಧ್ಯೆ ಬರೋಕ್ ಪ್ರಯತ್ನ ಪಟ್ರೆ ಅವ್ರು ಯಾರು, ಅವ್ರಿಗೂ ನನಗೂ ಏನು ಸಂಬಂಧ ಅನ್ನೋದನ್ನು ಮರ್ತು ಬಿಡಬೇಕಾಗತ್ತೆ. ಅವ್ರ ಮೂಳೆನ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು, ಅದು ಆದಷ್ಟು ಬೇಗ. ಇಲ್ಲಾಂದರೆ ಅವ್ರ ಜೀವನ ಪರ್ಯಂತ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ನೀವು ಆದಷ್ಟು ಬೇಗ 10 ಲಕ್ಷ ರೂಪಾಯಿನ ಅರೇಂಜ್ ಮಾಡಿ, ನಾನು ಆಪರೇಷನ್ಗೆ ತಯಾರಿಗಳನ್ನ ಮಾಡ್ಕೊಳ್ತೀನಿ. ನೀವು ದುಡ್ಡು ಕಟ್ಟಲಿಲ್ಲ ಅಂದರೆ ನಾನು ಆಪರೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹುಷಾರು, ಇಲ್ಲಿ ಸ್ವಲ್ಪ. ಹೇ ಉಡುಪಿ ಶ್ರೀಕೃಷ್ಣ, ನಾನು ಸೋತೆ. ಮತ್ತೆ ನೋವು ಶುರು ಆಯ್ತಾ ತಾಯಮ್ಮ? ಅಯ್ಯೋ ಇಲ್ಲ ಮಗನೆ, ಅದೇನಂದ್ರೆ ಹಳೆ ನೋವು, ಹಳೆ ಶತ್ರು ಸಾಯೋ ತನಕನೂ ನಮ್ಮ ಹಿಂದೆ ಬಿದ್ದೇ ಇರುತ್ತೆ. ಹಾಗೆಲ್ಲ ಏನೂ ಇಲ್ಲ. ಟೈಮ್ ಸರಿಯಾಗಿ ಮಾತ್ರೆ ತಗೋ ಸಾಕು ನೀನು. ಅದಕ್ಕಿಂತ ಹೆಚ್ಚಾಗಿ ಇವಾಗ ನೀನ್ ಮಾಡ್ತಾ ಇರೋ ಕೆಲಸ ಇದೆಯಲ್ಲ, ಅದನ್ನ ಯಾಕೆ ಬಿಡಬಾರ್ದು ನೀನು? ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕೆ ನಾನು ಇದೀನಲ್ವಾ? ಆ ಥರ ಅಲ್ಲಪ್ಪ, ನಾನು ಮನೇಲಿ ಕೂತ್ಕೊಂಡು ಏನ್ ಮಾಡ್ಲಿ? ಹಾ, ನೀನ್ ನೋಡ್ತಾ ಇರು, ನನ್ ಪ್ರಾಣ ಹೋಗೋ ತನಕನೂ ನಾನು ಕೆಲಸ ಮಾಡ್ತಾನೇ ಇರ್ತೀನಿ. ತಾಯಮ್ಮ, ಹಾಗೆಲ್ಲ ಮಾತಾಡ್ಬೇಡ ನೀನು. ನಾನ್ ನಿನ್ಗಾಗ್ಲಿ ನಿನ್ ಕಾಲ್ಗಾಗ್ಲಿ ಏನಾಗೋದಕ್ಕೂ ಬಿಡೋದಿಲ್ಲ, ಅರ್ಥ ಆಯ್ತಾ? ನನಗ್ ಗೊತ್ತಪ್ಪ, ನನಗ್ ನಾನು ಆ ಕೃಷ್ಣನ್ ಮೇಲೆ ಮತ್ತೆ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಹೇಗಾದ್ರೂ ಸರಿ ಆಪರೇಷನ್ಗೆ ಹಣದ ವ್ಯವಸ್ಥೆ ಮಾಡ್ಕೊಳ್ಳೇಬೇಕು ನಾನು.
ಸೂರಜ್ ಸೂರಜ್ ಈಶಾ ಈಶಾ ಮಾ ಈಶಾ ಈಶಾ ಎದ್ದೇಳು ಈಶಾ 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 ಈ ಮನೆಗೆ ನೀನು ಸೊಸೆ ಈಶಾ ಅದ್ಕೆ ಆಗಿ ನಿನ್ ಕೆಲ್ಸನ ನೀನ್ ಕರೆಕ್ಟಾಗಿ ಮಾಡು. ಇವಳನ್ನ ಎಬ್ಸಿ ಇವಳನ್ನ ರೆಡಿ ಮಾಡು. ಇಡೀ ಪ್ರಪಂಚದಲ್ಲಿ ಇವಳೇ ಸುಂದರವಾಗಿ ಕಾಣಬೇಕು. ಅಜ್ಜಿ ಆದ್ರೆ ಸಾಕು, ಇನ್ನೊಂದು ಮಾತು ಮಾತಾಡಬಾರ್ದು, ಬಾಯ್ ಬಿಡಬಾರ್ದು, ಅರ್ಥ ಆಯ್ತಾ? ರೆಡಿ ಮಾಡಿ ಇವಳನ್ನ. ನನ್ನ ಅಕೌಂಟಲ್ಲಿ ಬರೀ 1.5 ಲಕ್ಷ ದುಡ್ಡಿದೆ. ಇನ್ನು 8.5 ಲಕ್ಷ ಎಲ್ಲಿಂದ ಅರೇಂಜ್ ಮಾಡಲಿ? ನಾನು ಹೇಗೆ ಮಾಡಲಿ? ವಿಂದ್ಯಾ, ಇವಾಗ ನನಗೆ ಏನು ಬೇಡ, ಹೋಗಿಲ್ಲಿಂದ ಸುಮ್ಮನೆ. ಏನಿದು? ನೋಡೋ, ನಿನ್ನ ದುಡ್ಡಿನ ಅವಶ್ಯಕತೆ ಇದೆ ಅಂತ ನನಗೆ ಗೊತ್ತು. ಇದನ್ನ ಮಾರಿ ಆಪರೇಷನ್ ಮಾಡಿಸು. ಬೇಡ, ಸದ್ಯಕ್ಕೆ ನನಗೆ ಇನ್ನೂ ಅಂತ ಪರಿಸ್ಥಿತಿ ಬಂದಿಲ್ಲ ವಿಂದ್ಯಾ. ಈ ಒಡವೆನ ಮಾರಿ ದುಡ್ಡು ಮಾಡ್ಕೊಳ್ಳೋಷ್ಟು ನಿನ್ ಫ್ರೆಂಡ್ ಇನ್ನೂ ವೀಕ್ ಆಗಿಲ್ಲ. ತಗೊಂಡ್ ಹೋಗಿಲ್ಲಿಂದ. ಅಂದ್ರೆ ನೀನನ್ನ ಹೊರಗ್ನೋಳ್ ಮಾಡ್ಬಿಟ್ಯಾ? ನೀ ನನ್ ಒಡವೆಗಳನ್ನ ಮಾರಕ್ಕಾಗಲ್ಲ, ಆದ್ರೆ ಒಬ್ಬೊಬ್ನೇ ಕುತ್ಕೊಂಡು ಕೊರಗಬಹುದು ಅಲ್ವಾ? ವಿಂದ್ಯಾ, ನಾನು ಜಾಸ್ತಿ ದುಡ್ಡು ಸಂಪಾದನೆ ಮಾಡದೇ ಇರಬಹುದು, ಆದ್ರೆ ನನ್ನ ದಿಕ್ಕುದ ಸಮಯದಲ್ಲಿ ಸಾಂತ್ವನ ಹೇಳೋ ಒಂದು ಕೈನಂತೂ ಸಂಪಾದನೆ ಮಾಡ್ಕೊಂಡಿದ್ದೀನಿ. ಆ ಕೈ ನನ್ನ ಪರವಾಗಿರೋವರೆಗೂ ನಾನು ಯಾರ ಮುಂದೆ ಹೋಗಿ ಹಣಕ್ಕೋಸ್ಕರ ಬೇಡ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಯ್ತಾ? ನೀನು ಟೆನ್ಷನ್ ತಗೋಬೇಡ, ದುಡ್ಡು ಅರೇಂಜ್ ಆಯ್ತು ಅಂತಾನೆ ಅನ್ಕೋ. ಮತ್ತು ನೀನು ಈ ಒಡವೆಗಳನ್ನ ನಿನ್ನ ಮದುವೆಗೆ ಹುಷಾರಾಗಿ ಎತ್ತಿಟ್ಕೋ. ಅರ್ಥ ಆಯ್ತಾ? ಸೂರಜ್, ಅರೆ ನನ್ ಮಾತ್ ಕೇಳು ಸೂರಜ್. ನೀನ್ ಹೇಳಿದ್ರೆ ನಾನು ಇದನ್ನ ನಮ್ಮ ಮದ್ವೆನಲ್ಲಿ ನಿಜವಾಗ್ಲೂ ಹಾಕೋತೀನಿ. ನಾನು ಯಾವಾಗ ನಿನ್ನ ಮದ್ವೆ ಆಗ್ತೀನೋ ಆವಾಗ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತೀನಿ, ನನ್ನ ಕೈಯಾರೆ ನಿನ್ನನ್ನು ರೆಡಿ ಮಾಡ್ತೀನಿ, ಮದ್ವೆ ಹೆಣ್ಣಾಗಿ ಮಾಡ್ತೀನಿ. ಆದ್ರೆ ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನಿಂಗೂ ಗೊತ್ತಿರ್ಲಿಲ್ಲ. ಮುಖದಲ್ಲಿ ನಗು ಒಂದೇ ಕಡಿಮೆ ಇರೋದು, ಇಲ್ಲ ಅಂದಿದ್ರೆ ಅಲಂಕಾರ ಪೂರ್ತಿ ಆಗ್ತಿತ್ತು. ಪುರುಷೋತ್ತಮ ಅವರೇ, ಈ ಮದ್ವೆ ಸ್ವಲ್ಪ ಅರ್ಜೆಂಟ್ ಅಲ್ಲಾಯ್ತು, ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿದೆ. ಇಲ್ಲ ಅಂತಂದ್ರೆ ಪಾನ್ ಮಸಾಲಾ ಕಿಂಗ್ ಗುಲಾಬ್ ಸಿಂಗ್ ಮಗಳ ಮದುವೆ ಬಗ್ಗೆ ಊರೇ ಮಾತಾಡಿರೋದು. ಪರವಾಗಿಲ್ಲ ಗುಲಾಬ್ ಸಿಂಗ್ ಅವರೇ, ನನ್ನ ಮಗ 6 ತಿಂಗಳ ನಂತರ ವಾಪಸ್ ಬಂದ್ಬಿಡ್ತಾನೆ. ಆಮೇಲೆ ನಿಮ್ಮ ಆಸೆ ಎಲ್ಲ ಈಡೇರಿಸ್ಕೊಳ್ಳಿ. ಅಷ್ಟೊತ್ತಿಗೆ ನೀವು ಮಂತ್ರಿನೂ ಆಗ್ಬಿಟ್ಟಿರ್ತೀರಿ. ಈಗ ನಾವು ಬರೀ ಮನೆ ಸಂಬಂಧಿಕರಲ್ಲ, ಪಾರ್ಟಿಗೂ ಸಂಬಂಧಿಕರು. ಈ ಟಿಕೆಟ್ ತಗೊಳ್ಳಿ. ರಾಜಕೀಯಕ್ಕೆ ಬರ್ತಿದ್ದೀರಾ, ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ತುಂಬಾ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಪುರುಷೋತ್ತಮ ಅವರೇ. ನೀವು ಕುತ್ಕೊಳ್ಳಿ. ಅಲ್ಲ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಬಾ. ರಾಮ್ 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 ರಾಮ್. ಯಾರ ದೃಷ್ಟಿನೂ ಬೀಳ್ಬಾರ್ದು ನನ್ ಮಗಂಗೆ. ಟಿಕೆಟ್ ಬಂತಮ್ಮ, ಟಿಕೆಟ್. ಹೀಗೆ ನೀನು ಬೆಳೀತಾ ಹೋಗು ಮಗ್ನೆ, ಖುಷಿಯಾಗಿರು ಮಗ್ನೆ. ಅಮ್ಮ, ಎಲ್ಲ ಸರಿಯಾಗಿ ನಡೀತಿದೆ ತಾನೆ? ಹಾ ಮಗ್ನೆ, ಹುಡುಗಿ ರೆಡಿಯಾಗಿದ್ದಾಳೆ, ಆದ್ರೆ ಇನ್ನೂ ಎಚ್ಚರ ಆಗಿಲ್ಲ. ಅಮ್ಮ, ಗಂಡಿನ ಕಡೆಯವರು ಎಲ್ಲರೂ ಬಂದಾಗಿದೆ.
ಯಾರಿಗೂ ಡೌಟ್ ಬರಬಾರ್ದು. ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಲೇಬೇಕು. ಅರ್ಥ ಆಯ್ತಲ್ಲ ನಿಂಗೆ? ಸರಿ, ನೀನಿಲ್ಲೆಲ್ಲ ನೋಡ್ಕೋ, ನಾನು ಗಂಡಿನ ಕಡೆ ನೋಡ್ತೀನಿ. ಅಲ್ಲಿ ನೋಡಿ, ಮದುಮಗಳು ಬಂದ್ಲು. ಮದುಮಗಳು ಲೆಹಂಗಾ ಎಷ್ಟ್ ಚೆನ್ನಾಗಿದೆ. ಅವಳಿಗೆ ತುಂಬಾ ಚೆನ್ನಾಗಿ ಒಪ್ತಾ ಇದೆ ಕೂಡ. ಮದ್ವೆ ಹೆಣ್ಣು ತುಂಬಾ ಚೆನ್ನಾಗಿದ್ದಾಳಂತೆ. ಕುನಾಲ್ಗೆ ಅದೃಷ್ಟನೇ ಅದೃಷ್ಟ. ಎಲ್ಲಿ ನಾನು ಒಂದ್ಸತಿ ನೋಡ್ತೀನಿ ನಮ್ ಮದ್ವೆ ಹುಡುಗಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾಳೆ ಅಂತ. ಇವರು ಈಶಾನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಎಲ್ಲ ಹಾಳಾಗೋಗುತ್ತೆ.